ಇವತ್ತು ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಭರತನಾಟ್ಯ ಅಂದರೆ ತುಂಬ ಇಷ್ಟ. ಆದರೆ ಕೆಲವೊಂದು ಕಾರಣಗಳಿಂದ ಕಲಿಯೋಕ್ಕಾಗಿರಲಿಲ್ಲ. ಇನ್ನು ಪ್ರಾಪ್ತಿನಾದರೂ ಕಲಿಸೋಣ, ನಂಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಪ್ತಿನ ಕ್ಲಾಸ್ಗೆ ಹಾಕ್ತಾಯಿದ್ವಿ. ಭರತನಾಟ್ಯ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಫಸ್ಟು ನಟರಾಜನ ಪೂಜೆ ಮಾಡಿ ಹೋಗಬೇಕು. ಇನ್ನು ಆ ಪೂಜೆಗೆ ಸಾಮಾನುಗಳೆಲ್ಲ ತರೋಕ್ಕೆ ಅಂತೇಳ್ಬಿಟ್ಟು ಹೋಗಿ ಹಣ್ಣು, ಕರ್ಪೂರ, ಕಡ್ಡಿ, ಪೂಜೆ ಸಾಮಾನು ಏನೇನಿರುತ್ತೆ ಎಲ್ಲ ತೊಗೊಂಡು ಕ್ಲಾಸ್ಗೆ ಹೋದ್ವಿ. ಅಲ್ಲೆಲ್ಲ ಪೂಜೆ ಮಾಡಿ ಪ್ರಾಪ್ತಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ಇನ್ನು ಪೂಜೆ ಎಲ್ಲ ಮಾಡಿಸಿದ್ದೀವಲ್ಲ, ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಸಾಬುದಾನ ಅಕ್ಕಿ ಪಾಯಸ ಮಾಡ್ತಾಯಿದ್ದೆ. ಆ ಪಾಯಸಕ್ಕೆ ಫಸ್ಟ್ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಸಾಬುದಾನ ಅಕ್ಕಿನ ಒಂದು 2 to 3 hours ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟಿರೋ ಸಾಬುದಾನ ಅಕ್ಕಿನ ತುಪ್ಪದಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಯಾವುದೇ ಥರ ಮೆಜರ್ಮೆಂಟ್ ಇಲ್ಲ. ಹಾಲು ಹಾಕಿ ಒಂದು 10 ನಿಮಿಷ ಬಾಯ್ಲ್ ಮಾಡಿ ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಹಾಕಿ ಒಂದು 2 ನಿಮಿಷ ಬಾಯ್ಲ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ. ಇದ್ರೆಲ್ಲರದ್ದು ಲಾಂಗ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆ ಕಲಿಯೋಕ್ಕಾಗಿಲ್ಲ ಅಂತಲೂ ಹೇಳಿದ್ದೀನಿ. ಲಿಂಕು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿರುತ್ತೆ. ಅದು ಕೂಡ ಸಿಕ್ಕಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಪೂಜಾ ಗೋಪಾಲ್ ಲಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ.